ರಾಜ್ಯದ ಪ್ರಮುಖ ನದಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಜೀವನದಿ ಶರಾವತಿಗೆ ಏಪ್ರಿಲ್ 7ರಂದು ಭಕ್ತಿಯ ಆರತಿ ಕಾರ್ಯಕ್ರಮ ತಾಲೂಕಿನ ಗೇರುಸೊಪ್ಪದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಉಪಸ್ಥಿತಿ ವಹಿಸಲಿದ್ದಾರೆ. ಗಂಗಾರತಿ ಮಾದರಿಯಲ್ಲಿ ಏಪ್ರಿಲ್ 7ರಂದು ಅದ್ದೂರಿ ಶರಾವತಿ ಆರತಿ ನಡೆಸಲು ಸಕಲ ಸಿದ್ಧತೆಗಳು ನಡೆದಿದೆ. ಶರಾವತಿ ನದಿಯ ಮಹತ್ವ ಸಾರಲು ನದಿ ಉಳಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ರಾಜಕೀಯ ರಹಿತವಾಗಿ ಈ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದೆ. ಪೌರಾಣಿಕ ಹಿನ್ನೆಲೆಯುಳ್ಳ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿ ಸಹ್ಯಾದ್ರಿಯಲ್ಲಿ ಹರಿದು ಕರಾವಳಿಯಲ್ಲಿ ಸಮುದ್ರ ಸೇರುವ ಶರಾವತಿ ಅಸಂಖ್ಯಾತ ಜನರ ಜೀವನಾಡಿಯಾಗಿದೆ. ಪ್ರಭು ಶರಾವತಿ ನಾಡಿಗೆ 30% ಜಲವಿದ್ಯುತ್ ಅತ್ಯಂತ ಅಗ್ಗದಲ್ಲಿ ನೀಡುತ್ತಾಳೆ. ತನ್ನ ಮಡಿಲಲ್ಲಿ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರುಣಿಸುತ್ತಿದ್ದಾಳೆ. ಜೋಗ ಜಲಪಾತವಾಗಿ ಜನರನ್ನು ರಂಜಿಸುತ್ತಿದ್ದಾಳೆ. ತಾಯಿ ಶರಾವತಿ ಮುರುಡೇಶ್ವರ ಗ್ರಾಮ, ಹೊನ್ನಾವರ ನಗರ ಮತ್ತು 11 ಹಳ್ಳಿಗಳ ಜನರ ದಾಹವನ್ನು ತಣಿಸುವ ಭಾಗೀರಥಿಯಾಗಿದ್ದಾಳೆ. ಮಂಕಿ ಸಹಿತ ಎಡದಂಡೆಯ ದಾಹ ತಣಿಸಲು ಯೋಜನೆ ಸಿದ್ಧವಾಗಿದೆ. ಸೀತಾಮಾತೆಯ ದಾಹ ತಣಿಸಲು ಶ್ರೀರಾಮನ ಬಾಣದಿಂದ ಶಿವಮೊಗ್ಗ ಜಿಲ್ಲೆಯ ಜನಿಸಿದ ಇವಳು ಅಂಬುತೀರ್ಥವಾಗಿ ಬಾಣಾವತಿಯಾಗಿ ಶರಾವತಿಯಾಗಿದ್ದಾಳೆ. ಸಹ್ಯಾದ್ರಿಯ ಕೋಡು ಶಿಖರಗಳ ಮಧ್ಯೆಯಿಂದ 135 ಕಿಲೋಮೀಟರ್ ಹರಿದು ಬರುತ್ತಾಳೆ. ಇಂತಹ ಪರಿಸ್ಥಿತಿಯಲ್ಲಿ ಶರಾವತಿ ಪಾವಿತ್ರ್ಯ ಉಳಿಸಿಕೊಂಡು ಸದ್ಬಳಕೆಯನ್ನು ಪ್ರೋತ್ಸಾಹಿಸಲು ಜನಜಾಗೃತಿ ಮೂಡಿಸಲು ದಶಕದ ಹಿಂದೆ ಶ್ರೀ ಕ್ಷೇತ್ರ ಬಂಗಾರಬಕ್ಕಿಯ ಮಾರುತಿ ಗುರೂಜಿ ಗೇರುಸೊಪ್ಪದಲ್ಲಿ ಶರಾವತಿ ಕುಂಭ ಆರಂಭಿಸಿದ್ರು. ಬಾಲದಂಡೆಯಲ್ಲಿ ವನವಾಸಿ ಶ್ರೀರಾಮನ ಪರಿವಾರದ ಗುಡಿ ನಿರ್ಮಿಸಿದ್ದಾರೆ. ಪ್ರತಿ ವರ್ಷ ಕುಂಭದಲ್ಲಿ ಆರಾಧ್ಯ ದೈವ ಆಂಜನೇಯ ಮತ್ತು ರಾಮ ಪರಿವಾರಕ್ಕೆ ಕುಂಭ ಸ್ನಾನ ಮಾಡಿಸಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ.
ಇದಲ್ಲದೆ ಎಸ್ಆರ್ಎಲ್ ಸಾರಿಗೆ ಸಂಸ್ಥೆ ಮುಖ್ಯಸ್ಥ ವೆಂಕಟರಮಣ ಹೆಗಡೆ ಪ್ರತಿ ವರ್ಷ ಶರಾವತಿ ಉತ್ಸವ ಏರ್ಪಡಿಸಿ ಜನಜಾಗೃತಿ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಅವರು ಮತ್ತು ಸೇಫ್ ಸ್ಟಾರ್ ಹಣಕಾಸು ಸಂಸ್ಥೆ ಮುಖ್ಯಸ್ಥ ಜಿಜಿ ಶಂಕರ್ ಬಳಗದವರು ಸೇರಿ ಶರಾವತಿ ಸಂಗಮದಲ್ಲಿ ಶರಾವತಿ ಆರತಿ ಏರ್ಪಡಿಸಿ ಜನರಿಗೆ ನದಿಯ ಬಗ್ಗೆ ಶ್ರದ್ಧೆ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ಇನ್ನು ಏಪ್ರಿಲ್ 7 ಸೋಮವಾರದಂದು ಗೇರುಸೊಪ್ಪದಲ್ಲಿ ನಡೆಯುವ ಶರಾವತಿ ಆರತಿ ಕಾರ್ಯಕ್ರಮದಲ್ಲಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಮತ್ತು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಹೊನ್ನಾವರದಲ್ಲಿ ಮಿರ್ಜಾನ್ ಒಕ್ಕಲಿಗ ಶಾಖಾ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ಧರ್ಮಕರ್ತರಾದ ಭೀಮೇಶ್ವರ ಜೋಶಿಯವರು ಮತ್ತು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಶರಾವತಿ ಎಡಬಲ ದಂಡೆಗಳ ದೇವಾಲಯ, ಪಂಚಾಯತ್ ಮತ್ತು ಶರಾವತಿ ಅವಲಂಬಿತರೆಲ್ಲ ಅವರವರ ಶರಾವತಿ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಸಂಘಟಕರು ತಿಳಿಸಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.